ನಮ್ಮ ಚಿಕ್ಕಮಗಳೂರು ಜಿಲ್ಲೆಯ ಎನ್.ಆರ್. ಪುರ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ದಿನಾಂಕ 25/5/2025ರಂದು ಒಂದು ದೂರು ದಾಖಲಾಗುತ್ತೆ. ಆ ದೂರಿನ ಮೇರೆಗೆ ಅದು ದೂರನ್ನು ಕೊಟ್ಟಿರತಕ್ಕಂಥವ್ರು CDPO ಆಗಿರ್ತಾರೆ. ನಮಗೆ ಕೆಲವೊಂದು ಮಾಹಿತಿಗಳು ಬಂದಿರುತ್ತೆ. ಸೊ ಆ ಮಾಹಿತಿ ಮೇರೆಗೆ CDPOರವರು ಬಂದು ದೂರನ್ನು ನೀಡ್ತಾರೆ. ಆ ದೂರಿನ ಮೇರೆಗೆ ಎನ್.ಆರ್. ಪುರ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಾಗುತ್ತೆ. ನಮ್ಮದು BNS 143 ಸಬ್ಸೆಕ್ಷನ್ 4 ಮತ್ತು 88 ಆಫ್ ಜುವೆನೈಲ್ ಜಸ್ಟಿಸ್ ಆ್ಯಕ್ಟ್ ಅಡಿಯಲ್ಲಿ ಒಂದು ಪ್ರಕರಣ ದಾಖಲಾಗಿದೆ. ಆ ದೂರಿನಲ್ಲಿ ಏನಿತ್ತು ಅಂದರೆ, ಒಂದು ಮಗು, ಒಂದು 2 ದಿನದ ಮಗುವನ್ನು ಅವರ ಸ್ವಂತ ತಾಯಿ ಅದನ್ನು ಇನ್ನೊಬ್ಬರಿಗೆ ಸೇಲ್ ಮಾಡಿದ್ದಾರೆ ಒಬ್ಬರ ಮುಖಾಂತರ ಅಂತಕ್ಕಂಥದ್ದು ಒಂದು ಇರುತ್ತೆ. ಸೊ ಅದರ ಮೇರೆಗೆ ನಾವು ಇಮಿಡಿಯೇಟಾಗಿ ಅದನ್ನು ಆ ಪ್ರಕರಣದ ಒಂದು ಗಂಭೀರತೆಯನ್ನು ಅರಿತುಕೊಂಡ್ಬಿಟ್ಟು ಬಾಲಾಜಿ ಸಿಂಗ್ ನಮ್ಮ DSP ಕೊಪ್ಪಾರ ನೇತೃತ್ವದ ಒಂದು ಟೀಮನ್ನು ರಚನೆ ಮಾಡಿ ಕೂಡಲೇ ಅದನ್ನು ಆ ಕೇಸಿಗೆ ಸಂಬಂಧಪಟ್ಟಿರ್ತಕ್ಕಂಥ ಸಸ್ಪೆಕ್ಟ್ಸ್ ಏನಿದ್ದಾರೆ ಅವ್ರನ್ನೆಲ್ಲ ಕರೆದುಬಿಟ್ಟು ವಿಚಾರಣೆಯನ್ನು ಮಾಡ್ತೀವಿ. ವಿಚಾರಣೆ ಮಾಡಿದಾಗ ನಮಗೆ ತಿಳಿದು ಬಂದಿರತಕ್ಕಂಥದ್ದು ವಿಚಾರ, ನಮ್ಮ ಎನ್.ಆರ್. ಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಇವರು ಒಬ್ಬರು ಲೇಡಿ ರತ್ನ ಅಂಥೇಳಿ ಅರೌಂಡ್ 44 ವರ್ಷ, ಮತ್ತು ಸದಾನಂದ್ ಇವರು 52 ವರ್ಷ, ಇವರು ದಂಪತಿಗಳು. ಇವರಿಗೆ ಹುಟ್ಟಿರ್ತಕ್ಕಂಥ ಮಗು, ಮಗುವನ್ನು ಇವರು ಒಬ್ಬರಿಗೆ ಕೊಟ್ಟಿದ್ದಾರೆ ಅಂತಕ್ಕಂಥ ಮಾಹಿತಿ ನಮಗೆ ಸೇಲ್ ಮಾಡಿರ್ತಕ್ಕಂಥ ಮಾಹಿತಿ ಅಂತ ತನಿಖೆಯಲ್ಲಿ ಮೇಲ್ನೋಟಕ್ಕೆ ಕಂಡು ಬರುತ್ತೆ. ಆವಾಗ ಇಮಿಡಿಯೇಟಾಗಿ ಅವರು ರತ್ನ ಅವ್ರನ್ನ ನಾವು ವಶಕ್ಕೆ ಪಡೆದು ಕೂಲಂಕುಷ ವಿಚಾರ ಮಾಡಿದಾಗ ಇವ್ರದ್ದು 22ನೇ ತಾರೀಕಿಗೆ ನಮ್ಮ ಕೊಪ್ಪ ಸರ್ಕಾರಿ ಆಸ್ಪತ್ರೆಯಲ್ಲಿ ಡೆಲಿವರಿ ಆಗುತ್ತೆ. ಡೆಲಿವರಿ ಆಗಿ ಒಂದು ಹೆಣ್ಣು ಮಗುನ ಅವರು ಜನ್ಮ ಕೊಡ್ತಾರೆ. ಅದಾಗಿ 2 ದಿನ ಅಲ್ಲೇ ಇರ್ತಾರೆ ಅವರು 24ನೇ ತಾರೀಕಿನವರೆಗೆ. 24ನೇ ತಾರೀಕಿಗೆ ಡಿಸ್ಚಾರ್ಜ್ ಆಗಿ ಕುಸುಮ ಅಂತಕ್ಕಂಥ ಒಬ್ಬರು ರಿಟೈರ್ಡ್ ನರ್ಸ್ ಅವರಿಗೆ ಪರಿಚಯ ಇರ್ತಾರೆ. ಅವರಿಗೆ ಮಾತಾಡಿಬಿಟ್ಟು ಆ ಮಗುವನ್ನು ತಗೊಂಡು ಅವರಿಗೆ ಪರಿಚಯ ಇರ್ತಕ್ಕಂಥ ಇನ್ನೊಂದು ದಂಪತಿಗೆ ಅದು ನೀಡಿದ್ದಾರೆ ಅಂತಕ್ಕಂಥದ್ದು. ಮತ್ತು ಅದಕ್ಕೆ ಸಲುವಾಗಿ ಅವರು ದುಡ್ಡಿನ ಬಗ್ಗೆ ಮಾತಾಡಿದ್ದಾರೆ. 1 ಲಕ್ಷ ಕೊಡ್ತೀವಿ, ತಿಂಗಳ ಇಷ್ಟಿಷ್ಟು ಕೊಡ್ತೀವಿ ಅಂತಕ್ಕಂಥದ್ರ ಬಗ್ಗೆ ಮಾತಾಡಿದ್ದಾರೆ ಅಂತಕ್ಕಂಥದ್ದು ನಮಗೆ ಅದು ಈಗ ತನಿಖೆಯಲ್ಲಿ ಕಂಡು ಬಂದಿದೆ. ಆ ನಿಟ್ಟಿನಲ್ಲಿ ತನಿಖೆ ನಡೀತಾ ಇದೆ. ಈಗ ಸದ್ಯಕ್ಕೆ ಈ ಪ್ರಕರಣದಲ್ಲಿ ನಾವು ಇಮ್ಮಿಡಿಯೇಟಾಗಿ ಅದು ಪಾಪು ಇರೋದ್ರಿಂದ 2 ದಿನದ ಪಾಪು ಇರೋದ್ರಿಂದ ನಾವು ಇಮ್ಮಿಡಿಯೇಟಾಗಿ ಒಂದು ತಂಡನ ರಚನೆ ಮಾಡಿಕೊಂಡು ZPCO ಅವ್ರ ಜೊತೆ ಮಾತಾಡಿಕೊಂಡು CDPO ಮತ್ತು ಡಾಕ್ಟರ್ಸು ಅದೆಲ್ಲ ತಂಡ ನಮ್ಮ PSI ನೇತೃತ್ವದಲ್ಲಿ ತಂಡ ಹೋಗಿ ಕಾರ್ಕಳದಲ್ಲಿ ಒಂದು ದಂಪತಿ ಹತ್ರ ಮಗು ಇರುತ್ತೆ. ಆ ಮಗುವನ್ನು ರಕ್ಷಣೆ ಮಾಡಿ ನಾವು ಚೈಲ್ಡ್ ವೆಲ್ಫೇರ್ ಕಮಿಟಿ CWC ಮುಂದೆ ಅದನ್ನು ಹಾಜರುಪಡಿಸಿದ್ದೀವಿ. ಸೊ ಅದು CWC ಅವರ ಸುಪರ್ದಿಯಲ್ಲಿ ಅದು ಮಗು ಇಲ್ಲಿದೆ ಈಗ ನಮ್ಮ ಚಿಕ್ಕಮಗಳೂರಲ್ಲಿ. ಇನ್ನು ಉಳಿದಂಗೆ ಆರೋಪಿಗಳಿರ್ತಕ್ಕಂಥ ಎಲ್ಲರನ್ನೂ ವಶಕ್ಕೆ ಪಡೆದುಕೊಂಡು ವಿಚಾರಣೆ ನಡೀತಾ ಇದೆ. 2 ಆರೋಪಿಗಳನ್ನು ನಾವು ಯಾರು ರತ್ನ ಮತ್ತು ಕುಸುಮ ಅಂತಕ್ಕಂಥವ್ರನ್ನ ನಾವು ಆಲ್ರೆಡಿ ಈಗ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಿದ್ದೀವಿ. ಇನ್ನು ಉಳಿದಿರ್ತಕ್ಕಂಥ ಆರೋಪಿಗಳಲ್ಲಿ ಒಬ್ಬರು ಸದಾನಂದ್ ಅವ್ರದ್ದು ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರು ಆಗಿರೋದ್ರಿಂದ ಅವ್ರನ್ನ ಅಲ್ಲಿ ಹಾಸ್ಪಿಟಲಲ್ಲಿ ಅವರಿಗೆ ಅಡ್ಮಿಟ್ ಮಾಡಲಾಗಿದೆ. ಅದು ಟ್ರೀಟ್ಮೆಂಟ್ ನಡೀತಾ ಇದೆ. ಇನ್ನು ಉಳಿದಿರ್ತಕ್ಕಂಥ ಆರೋಪಿಗಳನ್ನು ವಿಚಾರಣೆ ನಡೀತಾ ಇದೆ. ಈಗ ಅದು ಎಲ್ಲ ಇನ್ಸಿಡೆಂಟ್ ಎಲ್ಲ ಕೊಪ್ಪದಲ್ಲಿ ಆಗಿದ್ದರಿಂದ ಈ ಕೊಪ್ಪ ಇನ್ಸ್ಪೆಕ್ಟರ್ ಮಂಜು ಅವರ ನೇತೃತ್ವದಲ್ಲಿ ತನಿಖೆ ಇವತ್ತಿಂದ ಅದು ಕೈಗೊಂಡಿದ್ದಾರೆ. ಅಲ್ಲಿವರೆಗೆ ತನಿಖೆಯನ್ನು ನಮ್ಮ PSI ಎನ್.ಆರ್. ಪುರದವರು ಬಾಲಾಜಿ ಸಿಂಗ್ DSP ಅವರ ನೇತೃತ್ವದಲ್ಲಿ ಅದನ್ನು ಕೈಗೊಂಡಿದ್ದರು. ಸೊ ಈ ಪ್ರಕರಣದಲ್ಲಿ ಇರೋ ವಿಚಾರ, ಸ್ವಂತ ತಂದೆ ತಾಯಿಗಳು ಮಗುವನ್ನು ಇನ್ನೊಂದು ದಂಪತಿಗಳಿಗೆ ರಿಟೈರ್ಡ್ ನರ್ಸ್ ಅವ್ರ ಮುಖಾಂತರ ಕೊಟ್ಟಿರ್ತಕ್ಕಂಥದ್ದು. ಅದಕ್ಕೆ ಸ್ವಲ್ಪ ದುಡ್ಡಿನ ಒಂದು ಇದು ಇದೆ, ಅಂದರೆ ತೊಗೊಂಡಿದ್ದಾರೆ ಅಂತಕ್ಕಂಥದ್ದು ಒಂದು ಈಗ ಮೇಲ್ನೋಟಕ್ಕೆ ಅದು ಕಂಡು ಬಂದಿದೆ. ಅದು ಇನ್ನೂ ತನಿಖೆಯಲ್ಲಿ ನಾವು ದೃಢಪಡಬೇಕಾಗುತ್ತೆ. ಆದ್ದರಿಂದ ಅವ್ರು ಯಾರಿದ್ದಾರೆ ರಿಟೈರ್ಡ್ ನರ್ಸ್ ಕುಸುಮ ಮತ್ತು ತಾಯಿ ರತ್ನ ಅವರನ್ನು ವಶಕ್ಕೆ ಪಡೆದು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಇನ್ನು ಉಳಿದಿರ್ತಕ್ಕಂಥ ಆರೋಪಿಗಳ ವಿಚಾರಣೆ ನಡೀತಾ ಇದೆ.